ಡೇಂಜರ್ ಮಟನ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಜಸ್ಥಾನದಿಂದ ಕಳಪೆ ಮಾಂಸ ಸಾಗಾಟ ಪ್ರಕರಣದಲ್ಲಿ ರೈಲ್ವೆ ಇಲಾಖೆಗೆ ಕಾಟನ್ಪೇಟೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ರೈಲ್ವೆ ಇಲಾಖೆಯ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಮಾಂಸ ರಾಜಸ್ಥಾನದಿಂದ ಬುಕ್ ಮಾಡಿದ್ದು ಯಾರು, ಎಷ್ಟು ದಿನಗಳಿಂದ ಈ ರೀತಿ ಬೆಂಗಳೂರಿಗೆ ಬರ್ತಾ ಇದೆ, ಬೆಂಗಳೂರಿನಲ್ಲಿ ಮಾಂಸ ರಿಸೀವ್ ಮಾಡ್ತಾ ಇದ್ದವ್ರು ಯಾರು, ಅಕ್ರಮ ಅಂತ ಗೊತ್ತಿದ್ರು ನಿಮ್ಮ ಗಮನಕ್ಕೆ ಇಲ್ಲಿವರೆಗೂ ಬರಲಿಲ್ವಾ? ಇದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ರೈಲ್ವೆ ಇಲಾಖೆಯಿಂದ ಈವರೆಗೆ ನೋಟಿಸ್ಗೆ ಯಾವುದೇ ಉತ್ತರ ಬಂದಿಲ್ಲ. ಒಂದು ವೇಳೆ ನೋಟಿಸ್ಗೆ ಉತ್ತರ ಬರಲಿಲ್ಲ ಅಂದ್ರೆ ಮತ್ತೊಂದು ಸಲ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಇನ್ನು ಸೀಸ್ ಮಾಡಿರುವ ಮಾಂಸ ಫ್ರೀಜರ್ ನಲ್ಲಿಟ್ಟಿದ್ದಾರೆ ಪೊಲೀಸರು. 90 ಬಾಕ್ಸ್ಗಳಲ್ಲಿ 4500 ಕೆಜಿ ಮಾಂಸ ಬಂದಿತ್ತು. ಈ ಬಾಕ್ಸ್ಗಳು ನಮಗೇ ಸೇರಿದ್ದು, ನಾವೇ ಬುಕ್ ಮಾಡಿದ್ದು, ನಾವೇ ರಿಸೀವರ್ಸ್ ಅಂತ ಇಲ್ಲಿವರೆಗೆ ಪೊಲೀಸರ ಹತ್ರ ಯಾರು ಬಂದಿಲ್ಲ ವೀಕ್ಷಕರೇ. ಮಾಲೀಕ ನಾನೇ ಅಂತ ಅಬ್ದುಲ್ ರಜಾಕ್ ಎದೆ ತಟ್ಕೊಂಡು ಹೇಳ್ತಿದ್ರಲ್ಲ, ಆ ಅಬ್ದುಲ್ ರಜಾಕ್ ಕೂಡ ಬಂದಿಲ್ಲ. ಫ್ರೀಜರ್ ನಲ್ಲಿ ಇಟ್ಟಿರುವ ಮಾಂಸ ತರಿಸ್ಕೊಂಡ್ರೆ GST ಕಟ್ಟಬೇಕು. GST ತಪ್ಪಿಸ್ಕೊಳ್ಳೋದಕ್ಕೆ ಈ ಥರ್ಮಾಕೋಲ್ ಬಾಕ್ಸ್ ಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಫ್ರೀಜರ್ ನಲ್ಲಿ ಒಂದು ಫ್ರೀಜರ್ ಕಾಸ್ಟ್ಲಿ, ಅದಕ್ಕೆ GSTನೂ ಕಟ್ಟಬೇಕು. ಹಾಗಾಗಿ ಇದೆಲ್ಲದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಥರ್ಮಾಕೋಲ್ ಬಾಕ್ಸ್ ಗಳಲ್ಲಿ ಒಂದಷ್ಟು ಐಸ್ ಸುರಿದು ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಫ್ರೀಜರ್ ನಲ್ಲಿಟ್ಟ ಮಾಂಸ ಕೆಡೋದಿಲ್ಲ, ಒಂದು ನಿಯಂತ್ರಿತ ವಾತಾವರಣದಲ್ಲಿ ಇರುತ್ತೆ. ಇಷ್ಟೇ ಟೆಂಪರೇಚರ್ ಇರಬೇಕು ಅಂತಿರುತ್ತೆ, ಇಷ್ಟು ಮತ್ತು ಇಷ್ಟರ ನಡುವೆ ಅದು ಹಾಗೆ ಇರುತ್ತೆ. ಆದರೆ ಇಲ್ಲಿ ಒಂದು GST ತಪ್ಪಿಸ್ಕೊಡ್ಬೇಕು, ಫ್ರೀಜರ್ನಲ್ಲಿ ಇಟ್ಟರೆ ಕಾಸ್ಟ್ಲಿ ಆಗತ್ತೆ. ಆ ಕಾರಣಕ್ಕೆ ಬಾಕ್ಸ್ಗಳಲ್ಲಿ, ಥರ್ಮಾಕೋಲ್ ಬಾಕ್ಸ್ಗಳಲ್ಲಿ ಮಾಂಸ ತಂದರೆ ಅದಕ್ಕೆ ಅದು ಉಳಿಬೇಕಂದ್ರೆ ಏನು ಮಾಡಬೇಕು? ಕಡಿಮೆ ಐಸ್ ಹಾಕ್ತಿದ್ದಾರೆ, ಬೇಕಾದ ರೀತಿಯಲ್ಲಿ ಸ್ಟೋರೇಜ್ ಮಾಡ್ತಾ ಇಲ್ಲ. ಒಂದು ಆಪ್ಷನ್ ಏನು? ಕೆಮಿಕಲ್ಗಳ ಬಳಕೆ. ಕೆಮಿಕಲ್ಗಳನ್ನ ಬಳಸಿದ್ರೆ ಮಾಂಸ ಕೆಡೋದಿಲ್ಲ, ದುಡ್ಡು ಕಮ್ಮಿ, ಐಸು ಕೂಡ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಮ್ಮದೇ ಇದು ಬಾಕ್ಸು, ನಾವೇ ತರಿಸಿದ್ದು ಅಂತ ಯಾರು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಬ್ದುಲ್ ರಜಾಕ್ ಎದೆ ತಟ್ಕೊಂಡು ಮುಟ್ಟಂಗಿಲ್ಲ ಅಂತ ಆವಾಜ್ ಹಾಕಿದ್ರು, ಅವರು ಬಂದು ಕ್ಲೇಮ್ ಮಾಡ್ತಾ ಇಲ್ಲ. ಸಮಥಿಂಗ್ ಇಸ್ ಫಿಶಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿವರೆಗೂ ಏನೆಲ್ಲ ಡೆವಲಪ್ಮೆಂಟ್ ನಡೆದಿದೆ? ಭವನ, ಇದುವರೆಗೂ ಈ ಘಟನೆಗೆ ಸಂಬಂಧ ಈಗಾಗಲೇ ಏನು ಅಲ್ಲಿ ಗಲಾಟೆ ಮಾಡಿದಂತಹ ಪುನೀತ್ ಕೇರಳ್ಳಿ ಅವರ ಮೇಲೆ ಒಂದು ದೂರನ್ನ ದಾಖಲು ಮಾಡಲಾಗಿತ್ತು. ಜೊತೆಗೆ ಅವ್ರ ಮೇಲೆ ಅವರನ್ನ ಜೈಲಿಗೂ ಸಹ ಕಳಿಸಲಾಗಿತ್ತು. ಇದೀಗ ಆ ಒಂದು ಮಾಂಸವನ್ನ ಈಗಾಗಲೇ ಕಾಟನ್ಪೇಟೆ ಪೊಲೀಸರು ವಶಕ್ಕೆ ಪಡೆದು ಅದನ್ನ ಫ್ರೀಜರ್ ಅಲ್ಲಿ ಇಟ್ಟು ಅಂದ್ರೆ ಸಂರಕ್ಷಿಸಿದ್ದಾರೆ. ಅಂದ್ರೆ ಒಂದು ವೇಳೆ ಏನಾದ್ರೂ ಈ ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಏನೊಂದು ಟೆಸ್ಟ್ಗೆ ಎಲ್ಲಿಟ್ಟಿದ್ದಾರೆ? ಹೆಬ್ಬಾಳದ ಒಂದು ಏನು ಪ್ರಿಸರ್ವೇಟರ್ ಏರಿಯಾ ಏನಿದೆ, ಆ ಒಂದು ಫ್ರೀಜರ್ ಅವಲಂಬಿತ ಎಲ್ಲಿದೆ ಆ ಒಂದು ಜಾಗದಲ್ಲಿ ಈಗಾಗಲೇ 4500 ಕೆಜಿ ಮಾಂಸ ಏನಿದೆ ಅದನ್ನ ಅಲ್ಲಿ ಇಟ್ಟು ಸಂರಕ್ಷಿಸ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ತನಕ ಯಾರು ಸಹ ನಾವೇ ಆ ಮಾಂಸದ ಮಾಲೀಕರು ಅಂತ ಹೇಳಿ ಕಾಟನ್ಪೇಟೆ 20 ಜನರ ಹತ್ರ ಲೈಸೆನ್ಸ್ ಇದೆ, ನಾವು ಲೈಸೆನ್ಸ್ ಅಲ್ಲೇ ಮಾಡ್ತಿರೋದು, 20 ಜನ ಇದ್ದಾರೆ ಅಂತ 40 ಸಲ ಹೇಳಿದ್ರಲ್ಲ, ಅವರಲ್ಲಿ ಯಾರು ಬಂದಿಲ್ವಾ? ಇದುವರೆಗೂ ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ಯಾವೊಬ್ಬ ಲೈಸೆನ್ಸ್ ದಾರನು ಬಂದಿಲ್ಲ. ಜೊತೆಗೆ ಈಗಾಗಲೇ ಏನ್ ಕಾಟನ್ಪೇಟೆ ಪೊಲೀಸರು ರೈಲ್ವೆ ಇಲಾಖೆಗೆ ಪತ್ರ ಬರ್ತಿರುವ ಅಂದ್ರೆ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ ಏನಿದೆ ಆ ಒಂದು ಡಿಪಾರ್ಟ್ಮೆಂಟ್ ಈಗಾಗಲೇ ಒಂದು ನೋಟಿಸ್ ಅನ್ನ ಮಾಡಿರುವಂತದ್ದು. ಹಲವು ಪ್ರಶ್ನೆಗಳು ಅಂದ್ರೆ ಇಲ್ಲಿ ರಾಜಸ್ಥಾನದಿಂದ ಆ ಒಂದು ಮಾಂಸವನ್ನ ಬುಕ್ ಮಾಡದಂತವ್ರು ಯಾರು, ಜೊತೆಗೆ ಇಲ್ಲಿ ರಿಸೀವ್ ಯಾರು ಮಾಡ್ಕೊಳ್ತಾ ಇದ್ರು, ಜೊತೆಗೆ ಇಷ್ಟು ದಿನದಿಂದ ಅಕ್ರಮವಾಗಿ ಈ ರೀತಿಯಾಗಿ ಸಾಗಾಟ ಮಾಡ್ತಾ ಇದ್ರು, ನಿಮ್ಮ ಗಮನಕ್ಕೆ ಬಂದಿರುವ ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ನೋಟಿಸ್ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ತನಕ ಆ ರೈಲ್ವೆ ಇಲಾಖೆಯವರು ಯಾವುದೇ ಆ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿಲ್ಲ. ಜೊತೆಗೆ ಒಂದು ಕಡೆ ಮಾಲೀಕರು ಯಾರು ಅನ್ನೋದು ಇದುವರೆಗೂ ಪತ್ತೆ ಆಗಿಲ್ಲ. ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ನಾವೇ ಮಾಂಸದ ಮಾಲೀಕರು ಅಂತ ಹೇಳಿ ಯಾರು ಸಹ ಬಂದಿಲ್ಲ. ಜೊತೆಗೆ ಈಗಾಗ್ಲೇ ಏನು ಒಂದಷ್ಟು ಜನ ವ್ಯಾಪಾರಿಗಳು ಆರೋಪ ಮಾಡ್ತಾ ಇರುವಂತದ್ದು. ಲಾಸ್ಟ್ 30 ಸೆಕೆಂಡ್ಸ್ ತಗೊಳ್ತಾ ಇದ್ದೀನಿ. ಸೊ ಯಾರು ಬಂದಿಲ್ಲ, ಯಾರು ಕ್ಲೇಮ್ ಮಾಡೋದಕ್ಕೆ ಬಂದಿಲ್ಲ. ಆದ್ರೆ ವಾರಕ್ಕೆ 3 ರಿಂದ 5 ದಿನಗಳ ಕಾಲ ಸಾವಿರಾರು ಕೆಜಿ ಮಟನ್ ಹೀಗೆ ಬರ್ತಾ ಇತ್ತು. ಅದು ಲೀಗಲ್ಲ, ಇಲ್ಲೀಗಲ್ಲ, ಸರಿಯಾದ ಪ್ರಮಾಣದಲ್ಲಿ ಶೇಖರಣೆ ಆಗಿ ಬರ್ತಾ ಇದೆಯಾ, ಲೈಸೆನ್ಸ್ ಇದೆಯಾ, ಯಾವುದು ಯಾರ ಗಮನಕ್ಕೂ ಬರದೆ ಇಷ್ಟು ದಿನ ನಡೀತಾ ಇತ್ತು. ಹಾಗಾದ್ರೆ
ಖಂಡಿತವಾಗಿಯೂ ಭಾವನಾ, ಈಗ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಯಾರು ಮಾಲೀಕರು ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ಬರದೇ ಇರೋದ್ರಿಂದ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಅಕ್ರಮವಾಗಿ ಬರ್ತಾ ಇದ್ದಂತ. ಜೊತೆಗೆ ಏನ್ ಫ್ರೀಸರ್ ಅಲ್ಲಿ ಇಟ್ಟು ಇಲ್ಲಿಗೆ ಬೆಂಗಳೂರಿಗೆ ರವಾನೆ ಮಾಡ್ಕೊಂಡ್ರೆ ಅದು ಸಂಸ್ಕರಿಸಿದ ರೀತಿಯಲ್ಲಿ ಇರುತ್ತೆ. ಆದ್ರೆ ಏನ್ 5% GST ಕಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದ್ರ ಕಾಟನ್ ಬಾಕ್ಸ್ ನಲ್ಲಿ ತರಿಸ್ತಾ ಇದ್ರು ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಬಾಣ. ಓಕೆ, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ ವೀಕ್ಷಕರ, ಬ್ರೇಕ್ ನಂತರ ಕೆಮಿಕಲ್ಗಳ ಬಳಕೆಯಿಂದ ಆಗುವ ಅಡ್ಡ ಪರಿಣಾಮಗಳೇನು? ಮಾಂಸ ಕೆಡಬಾರದು ಅಂತ ಹೇಳಿದ್ರೆ ಕೆಮಿಕಲ್ ಬಳಕೆಯಿಂದ ಆಗುವ ಅಡ್ಡ ಪರಿಣಾಮಗಳೇನು? ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.